ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಶ್ಚಿತ ಗೌಡ ಅಡುಗೆ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಆಚೆ ಬಂದ ಪಾಟ್ನ ನೋಡಿದಾಗ ಅದರಲ್ಲಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು. ಇದು ನಾನು ಸುಮಾರು ಒಂದು 20 ದಿವಸದಿಂದ ಹಾಕಿದ್ದೆ ಮೆಂತ್ಯ ಕಾಳುಗಳನ್ನ. ಅದೆಲ್ಲದೂ ಕೂಡ ಚೆನ್ನಾಗಿ ಬಂದಿದೆ ಇವಾಗ. ಹಾಗೆ ಒಂದೇ ಪಾಟಲ್ಲಿ ಒಂದು ಸ್ವಲ್ಪ ನಾನು ವೀಳ್ಯದೆಲೆ ಕೂಡ ಹಾಕ್ಕೊಂಡಿದ್ದೀನಿ. ಹೀಗೇ ನಾನು ಒಂದು 2-3 ಪಾಟಲ್ಲಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕಿದ್ದೆ. ಎಲ್ಲದೂ ಕೂಡ ಚೆನ್ನಾಗಿ ಬಂದಿದೆ. ಈಗ ಇದರಲ್ಲಿ ನಾನು ಪಲಾವ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲದನ್ನು ಕೂಡ ಬಿಡಿಸ್ಕೊತಾ ಇದ್ದೀನಿ. ಇದಕ್ಕೆ ಪಾಟ್ಗಳಿಗೆ ನಾನು ಯಾವುದೇ ಥರದ ಗೊಬ್ಬರ ಆಗಿರ್ಬೋದು, ಔಷಧಿ ಆಗಿರ್ಬೋದು ಹಾಕಿಲ್ಲ. ಮನೆ ಹತ್ರನೇ ಸಿಕ್ಕಿದಂಥ ಮಣ್ಣನ್ನು ನಾನು ಪಾಟ್ಗೆ ಹಾಕ್ಕೊಂಡಿರೋದು. ಸೊಪ್ಪೆಲ್ಲದನ್ನು ಕೂಡ ಬಿಡಿಸ್ಬೇಕಾದ್ರೆ ನೋಡಿದಾಗ ಒಂದು ಪಾಟಲ್ಲಿ ಈ ರೀತಿಯಾದಂಥ ಒಂದು ಹಸಿರು ಹುಳ ಕಾಣಿಸ್ತು. ಎಲ್ಲ ಪಾಟಲ್ಲೂ ಆಗಿರಲಿಲ್ಲ, ಒಂದು ಪಾಟಲ್ಲಿ ಮಾತ್ರ ಹಾಕಿದಂಥ ಎಲ್ಲ ಗಿಡದಲ್ಲೂ ಈ ಥರ ಹುಳ ಆಗಿತ್ತು. ಸೊ ಆ ಪಾಟಲ್ಲಿ ಬೆಳೆದಿದ್ದಂಥ ಎಲ್ಲ ಸೊಪ್ಪು ಕೂಡ ವೇಸ್ಟ್ ಆಯಿತು. ಒಂದು ಸ್ವಲ್ಪ ಎಲ್ಲ ಹುಳ ಎಲ್ಲ ತಿಂದುಬಿಟ್ಟಿತ್ತು. ನಾನು ನೋಡ್ಕೊಂಡಿರಲಿಲ್ಲ. ನೋಡಿ, ನೀವು ಕೂಡ ಸೊಪ್ಪನ್ನು ತೊಗೊಂಡ್ಬಂದಾಗ ಸ್ವಲ್ಪ ನೋಡಿ ಸೋಸ್ಕೊಂಡು ಉಪಯೋಗಿಸಿ. ಈಗ ಎಲ್ಲ ಸೊಪ್ಪನ್ನ ಕಿತ್ತ ನಂತರ ಇಲ್ಲಿ ಸುಮಾರು 1 ಹಿಡಿಯಷ್ಟು ನನಗೆ ಮೆಂತ್ಯ ಸೊಪ್ಪು ಸಿಕ್ಕಿದೆ. ಈಗ ಇದನ್ನು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ನನ್ನ ಯೂಟ್ಯೂಬ್ ಚಾನಲ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪಲಾವ್ ವೀಡಿಯೋನ ಹಾಕ್ತಾಯಿದ್ದೀನಿ. ನೀವು ಕೂಡ ನೋಡಿ ಫಾಲೋ ಮಾಡಿ.